ನಾವಿಬ್ರು ಲವರ್ಸು ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಕರೆದೆ. ಓಕೆನಾ? ಲವರ್ಸ್ ಅನ್ ಯಾರಾದ್ರೂ ಹೀಗೆ ಕರೀತಾರ ಕ್ರಿಶ್? ಕರಿಯಲ್ವಾ? ಮತ್ ನಿನ್ ಫ್ರೆಂಡ್ ಏನು ಹೋಗು ಬಾರೋ ಅಂತೆಲ್ಲ ಕರೀತಾಳೆ. ಓಹೋ, ಅವಳನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಡಬೇಕು. ಸರಿ, ಟಿಫಿನ್ ರೆಡಿ ಇದೆ, ಬಾ. ಅಮ್ಮ ಎಷ್ಟೊತ್ತೆ? ಹೊಟ್ಟೆ ತುಂಬಾ ಹಸಿತಾ ಇದೆ, ತಿಂಡಿ ಬೇಗ ತಗೊಂಬಾ. ಅಯ್ಯೋ ಅಣ್ಣ, ನೀವಣ್ಣ ಕೂತ್ಕೊಳ್ಳಿ ಅಣ್ಣ. ಇಲ್ಲಿ ಅಣ್ಣ ಭಯಾನ ವಿನಯನ? ನಾನೇ ಕನ್ಫ್ಯೂಸ್ ಇದ್ದೀನಿ ಅಣ್ಣ, ಬೈದೊಳಗಿಂದ ವಿನಯ ಬರ್ತಾ ಇದೆ ಅಣ್ಣ. ಕೂತ್ಕೋ. ಥ್ಯಾಂಕ್ಸ್ ಅಣ್ಣ. ಇವತ್ ನಿನಗೆ 2 ದೋಸೆ ಅಷ್ಟೇ. ಯಾಕೋ? ಈ ಬೆಳ್ಳಿ ತಟ್ಟೆ ಆಚೆಯಿಂದ ಬಂದವ್ರಿಗಲ್ಲ, ಮನೆಯವ್ರಿಗೆ. ಇವರು ನಮ್ ಕಲಾವತಿ ಅತ್ತೆ, ಹೊಗಳಿದ್ರೆ ಸಾಕು ಫ್ಲಾಟ್ ಆಗ್ಬಿಡ್ತಾರೆ. ಹೌದು, ದೇವತೆ ಅಂತ ನಿಮ್ಮನ್ ಮನೇಲಿ ಇಟ್ಕೊಂಡು ಭೂಮಿ ಬೇರೆ ಯಾರನ್ನ ಹೊಗಳ್ತಾ ಇದ್ಲಲ್ಲ? ಏನೋ ಬುಟ್ಟ. ಯಾರನ್ನ ಹೊಗಳ್ತಾ ಇದ್ಲು? ಅವ್ರ ಹೆಸರು ಅದೇನೋ ಕಲಾವತಿನ? ಕರೆಕ್ಟ್. ಆದ್ರೆ ನಿಮ್ಮನ್ನ ಇಟ್ಕೊಂಡು ಅವ್ರ ಬಗ್ಗೆ ಮಾತಾಡಿದ್ದು ನಂಗೆ ಯಾಕೋ ಒಂಚೂರು ಇಷ್ಟ ಆಗ್ಲಿಲ್ಲಪ್ಪ. ಇನ್ನೇನ್ ಹೇಳ್ತಾ ಇದ್ಲು? ಅಯ್ಯೋ, 3 ವಾಲ್ಯೂಮ್ ಬುಕ್ ಬರಿಬಹುದು ಅಷ್ಟು ಹೇಳಿದ್ಲು. ಈ ಮನೇಲಿ ಯಾರಿಗ ಇಷ್ಟ ಆಗದೆ ಇದ್ರು ಪರವಾಗಿಲ್ಲ, ಆ ಮಾತಾಗಿ ಇಷ್ಟ ಆಗೋದ್ರೆ ಮುಗಿದ್ ಅದೇ ಫೈನಲ್ ಅಂದ್ಲು. ಅವ್ರಿಗಿಷ್ಟ ಆಗ್ತೀನೋ ಇಲ್ವೋ ಒಂದು ಗೊತ್ತಿಲ್ಲ. ಕ್ರಿಶ್, ಅಮ್ಮ ಬೇಡಮ್ಮ. ಏನ್ರಿ? ಆ ಕಲಾವತಿ ನಾನೇ. ಅಯ್ಯಯ್ಯೋ, ನೀವೇನಾ ಮಹಾತಾಯಿ? ಭೂಮಿಗೆ ಎಷ್ಟು ಧೈರ್ಯ ಇದ್ರೆ ನಿಮ್ ಕೈಲಿ ನಂಗೆ ಇತ್ತು ದೋಸೆ ಬಡಿಸ್ತಾ ಇದ್ದಾಳೆ? ಭೂಮಿ, ಏ ಭೂಮಿ, ನೀನ್ ಕೂತ್ಕೋ. ಏನ್ ಕ್ರಿಶ್? ಏನೂ ಇಲ್ಲ, ನೀನ್ ಸುಮ್ನೆ ಇರು. ನೀನ್ ತಿನ್ನಪ್ಪ, ನಿನಗೆ ನಾನು ಬಿಸಿ ಬಿಸಿ ದೋಸೆ ಮಾಡ್ಕೊಂಡ್ ಬರ್ತೀನಿ. ಸರಿ. ಆ ತುಪ್ಪನೂ ಹಾಕೊಂಬಂದ್ಬಿಡು. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ ದೋಸೆ ನಂಗೆ ತುಪ್ಪಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಯಾವ್ದಾದ್ರು ಟೈಟ್ಲು ಕೊಡೋಣ ಅಂದ್ರೆ ಒಂಚೂರ್ ಕಮ್ಮಿ ಆಗ್ಬೋದು. ಬೇರೆ ಹುಡ್ಕು. ಭೂಮಿ, ಕ್ರಿಶ್ ಯಾರಿಗಿಷ್ಟ ಆದ್ನೋ ಇಲ್ವೋ, ನನಗ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗೋದ. ಹಾಗಂತ ಯಾರತ್ರ ಈಗ್ಲೇ ಹೇಳಕ್ ಹೋಗ್ಬೇಡ. ಕ್ರಿಶ್, ನಿಧಾನಕ್ ತಿನ್ನು, 2 ಬಿಸಿ ಬಿಸಿ ದೋಸೆ ಮಾಡ್ಕೊಂಡ್ ಬರ್ತೀನಿ. ಪ್ರಾಬ್ಲಮ್. ಬುದ್ಧಿ, ಈ ಎತ್ತುಗಳಿಗೆ ವಯಸ್ಸಾಗ್ಬಿಟ್ಟಿದೆ, ಯಾವ ಕೆಲ್ಸಕ್ಕೂ ಉಪಯೋಗಕ್ಕೆ ಬರಲ್ಲ. ದೊಡ್ಡಿಗಟ್ಬಿಡ್ಲಾ? ಏನು ಮಾಡ್ದಲೇ ಇರೋ ದಂಡ ಪಿಂಡಿಗಳಿಗೆ ಮೇವಾಗ್ತೀವಿ. ಇನ್ನು ನಮ್ಮ ಮನೆಗೋಸ್ಕರ ದುಡ್ದವನ್ನ ದೊಡ್ಡಿಗಟ್ತೀಯ. ಇವ್ರ ಜೊತೆ ಸೇರಿಸಿ ಇವಕ್ಕೂ ಮೇವಾಕ್ಬಿಡು. ಸರಿ ಬುದ್ಧಿ. ಅಣ್ಣಯ್ಯ, ಅವನು ಹೇಳಿದ್ದು ನಮ್ಗೆ ತಾನೆ. ಯಾಕೆ ಡೌಟಾ? ಹಾಗಂತ ಎಲ್ಲಾದ್ರೂ ಹೋಗ್ಬಿಟ್ಟಿಯಾ? ಹಾಗಳ ನಾನೇ ಯಾಕೆ ಹೋಗ್ಲಿ, ಬೇಕಾದ್ರೆ ನೀನೇ ಹೋಗು. ದಸರಾ ಹತ್ರ ಬಂತು ಅಂತ ಹೊಸ ಬಟ್ಟೆ ಹೊಲಿಯಕ್ ಹಾಕಿದ್ದೀನಿ, ಅದನ್ನು ಬಿಟ್ಬಿಟ್ಟು ನಾನು ಹೋಗಲ್ಲ. ಓತ್ಲಾ ಹೊಡೆದಕ್ಕಂತೂ ಸರಿಯಾದ ಜಾಗನೇ ಫಿಕ್ಸ್ ಮಾಡ್ಕೊಂಡಿದ್ರ. ನೀನ್ ಯಾಕೋ ಇಲ್ಲಿಗೆ ಬಂದೆ? ಏನ್ ಚಿಕ್ಕಪ್ಪ, ನಿಮ್ ತರ ನಾನು ಸೆಟ್ಲ್ ಆಗಕ್ ಬಂದಿರೋನು, ನನ್ನೇ ತಳ್ತಿರಲ್ಲ, ಎಲ್ಲ ಹಂಚ್ಕೊಂಡ್ಬಿಡೋಣ. ಏನ್ ಹಂಚ್ಕೋತೀಯ? ನೀವಿಬ್ರು ಏನು ಕೆಲಸ ಕಾರ್ಯ ಮಾಡ್ದೆ ಆರಾಮಾಗಿರೋದನ್ನ ನೋಡಿ ನಾನು ಮನೆಯಲ್ಲಿ ಆಗ್ಬಿಟ್ರೆ ಬೆಟ್ರು ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಇನ್ಮೇಲೆ ಏನಿದ್ರು 1/3ನೇ. ಕಬಾಬ್ ಮೇ ಹಡ್ಡಿ. ಇವನು ಮನೆ ಹಳ್ಳಿನಾಗ ಬಂದ್ರೆ ಆಸ್ತಿನೆಲ್ಲ ಇವನೇ ನುಂಗಾಕ್ತಾನೆ, ನಮಗೆ ಬರೀ ಮೂಳನೆ ಗಟ್ಟಿ. ಈಗೇನ ಮಾಡೋದು? ಇವನ್ನ ಬುಟ್ಟಿಗೆ ಹಾಕೊಂಡ್ಬಿಡೋಣ. ಕ್ರಿಶ್, ನೀನು ನಮ್ಮ ಹಾಗೆ ಫಿಕ್ಸ್ ಆಗ್ಬಿಟ್ರೆ ಈ ಮನೇಲಿ ನಮ್ಮನ್ ಬಿಟ್ಟು ಬೇರೆ ಯಾರು ನಿನ್ನ ಮಾತಾಡ್ಸಲ್ಲ. ಆಗ ನಾವ್ ಹೇಳ್ದಾಗೆ ನೀನ್ ಕೇಳ್ಬೇಕಾಗತ್ತೆ. ಏನಂತೀಯ? ಓಕೆ ಭಾವ, ನಾವು ಕರೀದೇ ಇದ್ರು ಮಧ್ಯದಲ್ಲಿ ಒತ್ತಿಸ್ಕೊಂಡು ಬಂದು ಕೂತ್ಕೊಂಡ್ಬಿಟ್ಟ. ಕರೆಯದೆ ಬರುವವನ ಕೆರದಲ್ಲಿ ನೋಡಿ ಅಂದ ಸರ್ವಜ್ಞ, ಹುಷಾರಾಗಿರಿ. ಸರಿ ಬಾವ. ಎಲ್ಲಿದ್ಯಾ ಮಗನೇ? ಅದು ಅದು ಎಲ್ಲಿದ್ದೀನಪ್ಪ? ಹಾ, ಮಸಾಯಿ ಮಾರಾದಲ್ಲಿದ್ದೀನಿ ಡ್ಯಾಡಿ. ಓ ಗುಡ್. ಹೇ ಕ್ರಿಶ್, ಅಲ್ಲಿ ನ್ಯಾಷನಲ್ ಸಫಾರಿ ಅಂತ ಒಂದು ದೊಡ್ಡ ಝೂ ಇದೆ. ಅಲ್ಲಿ ನೋಡೋಕಾಗ್ತಾ ಇರೋ ವಿಚಿತ್ರವಾದ ಪ್ರಾಣಿ ಪಕ್ಷಿ ಇದೆ, ನೋಡಿದ್ಯಾ? ಅದನ್ನೇ ನೋಡ್ತಾ ಇದ್ದೀನಿ ಡ್ಯಾಡಿ. ಒಂದೊಂದು ಮಾಸ್ಟರ್ ಪೀಸ್ ಡ್ಯಾಡ್. ಹಾಗಂತ ಅಲ್ಲೇ ಇರಬೇಡವೋ. ಐ ಮಿಸ್ ಯು ಮೈ ಸನ್. ಐ ಮಿಸ್ ಯು ಟು ಡ್ಯಾಡಿ. ಟೇಕ್ ಕೇರ್. ಬಾಯ್ ಡ್ಯಾಡ್. ಕ್ರಿಶ್, ಕಾಫಿ. ನಮ್ಮ ತಂದೆ ನೋಡಿದ್ರೆ ನಾನು ಪ್ರಪಂಚ ಸುತ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾರೆ. ನೀನ್ ನೋಡಿದ್ರೆ ಸರಿಯಾಗಿ ನಿಮ್ಮ ಮೂರು ಕೂಡ ತೋರಿಸಿಲ್ವಲ್ಲ. ಸಾರಿ ಕ್ರಿಶ್, 5 ಮಿನಿಟ್ಸ್, ಈಗ ಬಂದೆ. ಇದ್ರ ಸುತ್ತ ಕಾಣ್ತಿರೋ ಹೊಲ, ಗದ್ದೆ, ತೋಟ ಎಲ್ಲ ನಮ್ದೇ ಕ್ರಿಶ್. ವೆರಿ ಬಿಗ್ ಪ್ರಾಪರ್ಟಿ. ಅಂದವಾದ ಈ ಭೂಮಿ ಜೊತೆಗೆ ಈ ಭೂಮಿನೂ ಲಪ್ಟಾಯಿಸ್ತೀನಿ ಅಂತಂದ್ರೆ ನಿಮ್ ತಂದೆಗೆ ಮಾತ್ರ ಅಲ್ಲ, ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ.